ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹಾರುದ ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಅಂಗಾರಿಕಾ ಸಂಕಷ್ಟ ಚತುರ್ಥಿ ನೆರೆಯ ರೇಜಂತಲ್ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ಹರಿದು ಬಂದ ಭಕ್ತ ಸಾಗರ. ಬಿಸಿಲು ಬಡಿಯದಂತೆ ದೇವಸ್ಥಾನದ ಆವರಣದ ತುಂಬೆಲ್ಲ ಶಾಮಿಯಾನ ಮತ್ತು ಕೂಲರ್ ವ್ಯವಸ್ಥೆ. ಅಧ್ಯಕ್ಷ ಅಶೋಕ್ ರೇಜಂತಲ್ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಭಕ್ತರು. ಜಿಲ್ಲಾ ಬಾಲಭವನದಲ್ಲಿ ಜರುಗಿದ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ. ಮಕ್ಕಳ ಪ್ರತಿಭೆಗೆ ಪಾಲಕರು ಪ್ರೋತ್ಸಾಹ ನೀಡಬೇಕು. ಶ್ರೀಧರ್ ಎಂ. ಗಮನ ಸೆಳೆದ ಮಕ್ಕಳ ಕೋಲಾಟ ಹಾಗೂ ನಾಟಕ ಪ್ರದರ್ಶನ. ಕಾರ್ಯಕ್ರಮದಲ್ಲಿ ಪಾಲಕರು ಭಾಗಿ. ಬ್ರಹ್ಮಕುಮಾರಿ ಕೇಂದ್ರದಲ್ಲಿ ಜರುಗಿದ ವಿಶ್ವ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮ. ಸಫಾಯಿ ಕರ್ಮಚಾರಿಗಳಿಗೆ ಈಶ್ವರೀಯ ವಿಶ್ವವಿದ್ಯಾಲಯ ವತಿಯಿಂದ ಸನ್ಮಾನ. ಕರ್ಮಚಾರಿಗಳಿಂದಲೇ ನಗರ ಸ್ವಚ್ಛ ಮತ್ತು ಸುಂದರವಾಗಿರುತ್ತದೆ. ಬಿಕೆ ಪ್ರತಿಮಾ ಬೆಹೆಂಜಿ. ದಿ ಹಿಂದೂ ಗ್ರೂಪ್ ವತಿಯಿಂದ ಮೇ 9ರಂದು ಬೆಳಿಗ್ಗೆ 9ರಿಂದ ಮಧ್ಯಾಹ್ನ 1ರವರೆಗೆ ಕ್ಯಾರಿಯರ್ ಕೌನ್ಸೆಲಿಂಗ್ ಫೇರ್ ಆಯೋಜನೆ. ವಿಶಾಲ್ ಫಂಕ್ಷನ್ ಹಾಲ್ ಎದುರುಗಡೆ ಇರುವ ಶಾಹೀನ್ ಪ್ರಭಾಸ್ ಹಾಲ್ನಲ್ಲಿ ಜರುಗಲಿರುವ ಕ್ಯಾರಿಯರ್ ಕೌನ್ಸೆಲಿಂಗ್ ಫೇರ್ನಲ್ಲಿ ಪಾಲ್ಗೊಳ್ಳುವಂತೆ ಆಯೋಜಕ ಸಮಿತಿ ಕರೆ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಬೇಸಿಗೆಯಲ್ಲಿ ಸುಡು ಸುಡು ಬಿಸಿಲು ತಾಗಬಾರದೆಂದು ದೇವಸ್ಥಾನದ ಆವರಣದ ತುಂಬೆಲ್ಲ ಶಾಮಿಯಾನ ಅಂದರೆ ಟೆಂಟ್ ಮತ್ತು ಬಿಸಿಲಲ್ಲಿ ಪಾದಯಾತ್ರೆ ಮೂಲಕ ನಡೆದುಕೊಂಡ ಬಂದಿರುವಂತಹ ಭಕ್ತರಿಗೆ ತಂಪಾದ ಗಾಳಿಯ ವ್ಯವಸ್ಥೆ ಅನುಭವ ನೀಡಲು ದೊಡ್ಡ ದೊಡ್ಡ ಕೂಲರ್ಗಳ ವ್ಯವಸ್ಥೆ, ಮಹಾಪ್ರಸಾದ ವಿತರಣೆ, ವಿಶೇಷವಾಗಿ ಒಪ್ಪತ್ತು ಇರುವಂತಹ ಒಂದು ಭಕ್ತಾದಿಗಳಿಗೆ ಶಾಬುದಾನ ಮತ್ತು ಪುಳಿಯೋಗರೆ ಪ್ರಸಾದ ನೀಡಲಾಗ್ತಾ ಇತ್ತು. ಈ ಅಚ್ಚುಕಟ್ಟು ವ್ಯವಸ್ಥೆ ಕಂಡುಬಂದದ್ದು ಬೇರೆ ಎಲ್ಲೂ ಅಲ್ಲ, ಕರ್ನಾಟಕ ಮತ್ತು ತೆಲಂಗಾಣ ಒಂದು ಗಡಿ ಭಾಗದಲ್ಲಿರುವಂತಹ ರೇಜಂತಲ್ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ. ಈ ದೇವಸ್ಥಾನವು ಬೀದರ್ನಿಂದ 25 ಕಿಲೋಮೀಟರ್ ದೂರದಲ್ಲಿದೆ. ಅಂಗಾರಿಕಾ ಸಂಕಷ್ಟ ಚತುರ್ಥಿ ಪ್ರಯುಕ್ತ ಬೀದರ್ ಸೇರಿದಂತೆ ಹಲವು ಕಡೆಗಳಿಂದ ರಾತ್ರಿ 9 ಗಂಟೆಯಿಂದಲೇ ಭಕ್ತರು 12 ಗಂಟೆಯಿಂದಲೇ ಭಕ್ತರು ಪಾದಯಾತ್ರೆ ಮೂಲಕ ರೇಜಂತಲ್ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನಕ್ಕೆ ತೆರಳಲು ಪ್ರಾರಂಭ ಮಾಡ್ತಾರೆ. ಭಕ್ತರಿಗೆ ತೊಂದರೆಯಾಗಬಾರದೆಂದು ದಾರಿಯುದ್ದಕ್ಕೂ ಕೂಡ ತಂಪು ಪಾನೀಯ, ಕುಡಿಯಲು ಹಾಲು, ನೀರು, ಉಪ್ಪಿಟ್ಟು, ನಿಪ್ಪಟ್ಟು, ಮಜ್ಜಿಗೆ, ಟಾಟಾ ಆರೆಂಜ್ ಪಾನೀಯ ಮತ್ತು ವಿವಿಧ ರೀತಿಯ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಕೂಡ ಭಕ್ತರು ಅಲ್ಲಿ ಮಾಡಿಸುವುದು ಇಲ್ಲಿಯ ಒಂದು ಶ್ರೀಮಂತವಾಗಿರತಕ್ಕಂತಹ ಒಂದು ವಾಡಿಕೆ. ಆ ಬರಿಗಾಲಲ್ಲಿಯೂ ಕೂಡ ನಡೆದುಕೊಂಡು ಬರ್ತಾರೆ. ಆಮೇಲೆ ಬಹುಸಂಖ್ಯಾತ ಜನರು ಅಲ್ಲಿ ನಡ್ಕೊಂಡು ಬರುವಂಥ ಸಂದರ್ಭದಲ್ಲಿ ಆ ಪಾದಯಾತ್ರಿಗಳಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಹಲವು ರೀತಿಯ ತಂಪು ಪಾನೀಯಗಳನ್ನು, ನೀರು, ಹಾಲುಗಳನ್ನು ಅಲ್ಲಿ ವಿಶೇಷವಾಗಿ ಒಂದು ಹರಕೆಯನ್ನು ಹೊತ್ತುಕೊಂಡು ಎಲ್ಲವನ್ನು ಕೂಡ ವಿತರಣೆ ಮಾಡುವಂತಹ ಒಂದು ಭಕ್ತರ ತಂಡವೇ ಅಲ್ಲಿ ಒಂದು ಜಗ ಸಂದರ್ಭದಲ್ಲಿ ಇರುತ್ತೆ ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ರೇಜಂತಲ್ನ ಶ್ರೀ ಸಿದ್ಧಿವಿನಾಯಕ ಮಂದಿರಕ್ಕೆ ಲಕ್ಷಾಂತರ ಜನ ಭಕ್ತರು ಅಂಗಾರಿಕಾ ಸಂಕಷ್ಟ ಚತುರ್ಥಿ ಪ್ರಯುಕ್ತವಾಗಿ ಭೇಟಿ ಕೊಟ್ಟಿದ್ದು ವಿಶೇಷವಾಗಿತ್ತು ಮತ್ತು ದರ್ಶನವನ್ನು ಪಡೆದುಕೊಂಡು ಪುನೀತರಾದರು. ಶ್ರೀ ವರಸಿದ್ಧಿವಿನಾಯಕ ದೇವಸ್ಥಾನ ರೇಜಂತಲ್ನ ಅಧ್ಯಕ್ಷರಾದ ಶ್ರೀ ಅಶೋಕ್ ರೇಜಂತಲ್ ಅವರು ದೇವಸ್ಥಾನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಸಿದ್ದಾರೆ. ಕುಡಿಯುವ ನೀರಿನ ವ್ಯವಸ್ಥೆ, ಭಕ್ತರಿಗೆ ತೊಂದರೆಯಾಗದಿರಲಿ ಎಂದು ವಿಶೇಷವಾಗಿ ಟೆಂಟ್ ವ್ಯವಸ್ಥೆ, ತಂಪು ಗಾಳಿಗಾಗಿ ದೊಡ್ಡ ದೊಡ್ಡ ಕೂಲರ್ಗಳ ವ್ಯವಸ್ಥೆ, ಸಾಲಾಗಿ ಶಿಸ್ತಿನಿಂದ ದೇವರ ದರ್ಶನಕ್ಕಾಗಿ ಮಂದಿರದೊಳಗೆ ಹೊರಡಲು ಪ್ರತ್ಯೇಕ ಸಾಲುಗಳ ವ್ಯವಸ್ಥೆ, ಪ್ರಸಾದಕ್ಕಾಗಿ ಗಲಾಟೆಯಾಗದಿರಲಿ ಎಂದು ಬೃಹತ್ ಪ್ರಸಾದ ಮಂಟಪ ನಿರ್ಮಾಣ, ಮಂದಿರದ ಶಿಸ್ತು ಕಾಪಾಡಲು ಭಕ್ತಾದಿಗಳಿಗೆ ನೂತನ ಶೌಚಾಲಯಗಳ ವ್ಯವಸ್ಥೆ, ಸೂಕ್ತ ಬಂದೋಬಸ್ತ್ಗಾಗಿ ಪೊಲೀಸ್ ಇಲಾಖೆಯ ಸಹಕಾರ ಪಡೆದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಎಂದು ಬೀದರ್ನಿಂದ ಪಾದಯಾತ್ರೆ ಮೂಲಕ ಸಿದ್ಧಿವಿನಾಯಕ ದೇವಸ್ಥಾನ ರೇಜಂತಲ್ಗೆ ಆಗಮಿಸಿದ ಸುವರ್ಣ ವಿವೇಕ್ ಸ್ವಾಮಿ ಎಕ್ಲಾರ್ ಅವರು ತಿಳಿಸಿದ್ದಾರೆ. ಇನ್ನೊಂದಿಷ್ಟು ಮಾಹಿತಿಯನ್ನು ನಮ್ಮೊಂದಿಗೆ ಹಂಚಿಕೊಂಡ ಸಹೋದರಿ ಸುವರ್ಣ ಅವರು, ಇಡೀ ದಕ್ಷಿಣ ಭಾರತದಲ್ಲಿಯೇ ದಕ್ಷಿಣಾಭಿಮುಖವಾಗಿ ಸ್ಥಾಪನೆಯಾದ ಶ್ರೀ ಸಿದ್ಧಿವಿನಾಯಕನ ಏಕೈಕ ಮೂರ್ತಿ ರೇಜಂತಲ್ನಲ್ಲಿದೆ. ಇಲ್ಲಿಗೆ ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ತೆಲಂಗಾಣದ ಲಕ್ಷಾಂತರ ಭಕ್ತರು ಅಂಗಾರಿಕಾ ಒಂದು ಸಂಕಷ್ಟ ಚತುರ್ಥಿ ದಿವಸ ವಿಶೇಷವಾಗಿ ಆಗಮಿಸುತ್ತಾರೆ. ಬೇಡಿದ ವರವನ್ನು ಕರುಣಿಸುವ ಶ್ರೀ ವರಸಿದ್ಧಿ ವಿನಾಯಕನ ದರ್ಶನ ಪಡೆದು ಪುನೀತರಾಗಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ತಿಳಿಸಿದರು. ಇದು ಕಂಚಿ ಕಾಮಕೋಟಿ ದೇವಸ್ಥಾನದ ಅಂಗಸಂಸ್ಥೆಯಾಗಿ ಶಿಸ್ತಿನಿಂದ ಮಂದಿರವನ್ನು ಅಶೋಕ್ ರೇಜಂತಲ್ ಅವರು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಇನ್ನು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಜರುಗಲಿ ಅನ್ನುವಂಥ ಶುಭ ಹಾರೈಕೆಯನ್ನು ಕೂಡ ಸಹೋದರಿ ಸುವರ್ಣ ಅವರು ತಿಳಿಸಿದ್ದಾರೆ. ಇದೇ ವೇಳೆ ಮಂದಿರದ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.
ನನ್ನ ಹೆಸರು ಸುವರ್ಣ ಅಂಥೇಳಿ. ನಾವಿಲ್ಲಿ ಬಿದರ್ಲಿಂದ ನಡ್ಕೊತಾ ಬಂದೀವಿ. ಸೊ ಇದು ಈ ದೇವಸ್ಥಾನದ ವಿಶೇಷತೆ ಏನಂತಂದ್ರೆ ದಕ್ಷಿಣ ಭಾರತದಲ್ಲೇ ದಕ್ಷಿಣಾಭಿಮುಖವಾಗಿರುವಂಥ ಏಕೈಕ ಸಿದ್ಧಿವಿನಾಯಕ ದೇವಸ್ಥಾನ ಅಂತ ಇದೆ ಅನ್ಬೋದು. ಸೊ ಇಲ್ಲಿ ಸಾಕಷ್ಟು ಜನ ತುಂಬ ಜನ ಬರ್ತಾರೆ, ರಾತ್ರಿ 12 ಗಂಟೆಯಿಂದನೇ ನಡ್ಕೊಂಡು ಬರ್ತಾರೆ. ಅದೇ ರೀತಿ ನಾವು ಕೂಡ ನಡ್ಕೊಂಡೇ ಬಂದೀವಿ. ಇಲ್ಲಿ ಕೂಡ ವ್ಯವಸ್ಥೆ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಭಕ್ತಾದಿಗಳಿಗೆ ಯಾವುದೇ ರೀತಿ ಅನುಕೂಲ ತೊಂದರೆ ಆಗ್ಲಾರ್ದಂಗೆ ಕೂಲರ್ ವ್ಯವಸ್ಥೆ ಆಗಿ, ತುಂಬ ನೀರಿನ ವ್ಯವಸ್ಥೆ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಎಲ್ಲ ಭಕ್ತಾದಿಗಳು ಕೂಡ ಬಂದು ಇಲ್ಲಿ ದರ್ಶನವನ್ನು ತಗೊಂಡು ಇಲ್ಲೇ ಪ್ರಸಾದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸೊ ಎಲ್ಲರೂ ತೊಗೊಳ್ಬೇಕಂತ ನಾನು ಕೇಳ್ಕೊತೀನಿ. ಈ ದೇವಸ್ಥಾನದ ವಿಶೇಷತೆ ಅಂದರೆ ನಮ್ಮ ಅಜ್ಜಿ ಕಾಲದಾಗೂ ತುಂಬ ಚಿಕ್ಕದಿತ್ತು ಮೂರ್ತಿ, ದಿನೇ ದಿನೇ ಬೆಳ್ಕೊಳ್ತಾ ಬರ್ತಾ ಇದೆ ಅನ್ನೋಂಥದ್ದು ಜನರ ಮಾತಾಗಿದೆ. ಸೊ ಎಲ್ಲರೂ ಬಂದು ದೇವರದ ದರ್ಶನ ಮಾಡ್ಕೋಬೇಕಂತ ಕೇಳ್ಕೊತೀನಿ. ತುಂಬ ಚೆನ್ನಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ನಗರದ ಬಾಲಭವನದಲ್ಲಿ ಜಿಲ್ಲಾ ಮಟ್ಟದ ಮಕ್ಕಳ ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭ ಜರುಗಿತು. ಈ ಕುರಿತು ಮಾತನಾಡಿದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಹಾಯಕ ನಿರ್ದೇಶಕ ಶ್ರೀಧರ್ ಎಂ ಅವರು ಮಾತನಾಡುತ್ತಾ, ಮಕ್ಕಳಲ್ಲಿ ಅಡಗಿರುವಂತಹ ಸೂಕ್ತವಾದ ಪ್ರತಿಭೆಗಳನ್ನು ಹೊರಹಾಕಲಿಕ್ಕೆ ಬೇಸಿಗೆ ಶಿಬಿರಗಳು ಒಂದು ಸಹಕಾರಿಯಾಗಿವೆ. ಪಾಲಕರು ತಮ್ಮ ಮಕ್ಕಳ ಅಭಿರುಚಿಗೆ ಅನುಗುಣವಾಗಿ ಶಿಕ್ಷಣವನ್ನು ಕೊಡಿಸಬೇಕೇ ವಿನಃ ಯಾವುದೇ ಕಾರಣಕ್ಕೂ ಕೂಡ ಅವರ ಅಭಿರುಚಿಗೆ ವಿರುದ್ಧವಾಗಿ ನಡ್ಕೊಳ್ಬಾರ್ದು. ಪಠ್ಯ ಚಟುವಟಿಕೆಗಳ ಜೊತೆಗೆ ಅಂದರೆ ಓದುವುದು, ಬರೆಯುವುದು, ಹೋಮ್ವರ್ಕ್ ಮಾಡಿಸ್ತಕ್ಕಂಥದ್ದು, ಇವುಗಳ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಾಗಿರ್ತಕ್ಕಂತಹ ವಿವಿಧ ಆಟಗಳಲ್ಲಿಯೂ ಕೂಡ ಅವರನ್ನು ಕ್ರಿಯಾಶೀಲರಾಗಿ ಬದುಕುವಂತೆ ಮಾಡಬೇಕು. ಅವರಿಗೆ ಆ ಒಂದು ಒಳ್ಳೆಯ ವಿದ್ಯೆಗಳನ್ನು ಕೂಡ ಕಲಿಸುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಈ ಕಾರ್ಯಕ್ರಮ ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಬೀದರ್, ಜಿಲ್ಲಾ ಬಾಲಭವನ ಸಮಿತಿ ಬೀದರ್ ವತಿಯಿಂದ ಜರುಗಿತು. ಬೇಸಿಗೆ ಶಿಬಿರದಲ್ಲಿ ಪಾಲ್ಗೊಂಡ ನೂರಾರು ಮಕ್ಕಳು ತಮ್ಮ ಕಲಾ ಪ್ರದರ್ಶನ ವ್ಯಕ್ತಪಡಿಸಿದರು. ಮಕ್ಕಳ ನಾಟಕ ಪ್ರದರ್ಶನ ಮತ್ತು ನೃತ್ಯ ಸಭಿಕರ ಗಮನ ಕೂಡ ಸೆಳೆಯಿತು. ಈ ಸಂದರ್ಭದಲ್ಲಿ ನೂರಾರು ಜನ ಪಾಲಕರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಖುಷಿಪಟ್ಟರು. 15 ದಿನಗಳ ಕಾಲ ಈ ಒಂದು ಬೇಸಿಗೆ ಶಿಬಿರ ಏನು ನಡೆದಿದೆ ತುಂಬ ಚೆನ್ನಾಗಿ ಅದು ಮೂಡಿ ಬಂದಿದೆ. ಯಾಕೆಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳು ಮಕ್ಕಳಿಗೆ ಕರಾಟೆ ಇರ್ಬೋದು, ಮತ್ತು ಡ್ರಾಯಿಂಗ್ ಇರ್ಬೋದು, ಈ ಒಂದು ಕ್ಲೇ ಮಾಡಲಿಂಗ್ ಇರ್ಬೋದು, ಡ್ಯಾನ್ಸ್, ಈ ಥರದಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ಅವರಿಗೆ ತುಂಬ ಚೆನ್ನಾಗಿ ಅವರು ಹೇಳಿಕೊಟ್ಟಿದ್ದಾರೆ. ಯಾಕೆಂದರೆ ನಾನು ಕೂಡ ಅವರು ಕಲಿಸಿರೋದನ್ನು ನಾನು ನೋಡಿರ್ತೇನೆ. ಹಾಗಾಗಿ ತುಂಬ ಚೆನ್ನಾಗಿ ಇದು ಮೂಡಿ ಬಂದಿದೆ. ಮಕ್ಕಳಿಗೆ ಓದಿನ ಜೊತೆಗೆ ಇತರೆ ಕರಿಕ್ಯುಲಮ್ ಆಕ್ಟಿವಿಟಿ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತದೆ. ಯಾಕೆಂತಂದ್ರೆ ಅವರ ಒಂದು ಸರ್ವತೋಮುಖ ಬೆಳವಣಿಗೆ ಆಗಬೇಕಂತ ಅಂದರೆ ಮತ್ತು ಜೀವನದಲ್ಲಿ ಬರ್ತಕ್ಕಂಥ ಒಂದು ಬೇರೆ ಬೇರೆ ಥರದ ಒಂದು ಸನ್ನಿವೇಶಗಳನ್ನು ಅವರು ಪರಿಣಾಮಕಾರಿಯಾಗಿ ಎದುರಿಸ್ಬೇಕಂತ ಅಂದರೆ ಸೊ ಈ ಥರದ್ದು ಒಂದು ಅವ್ರಿಗೆ ಬೇರೆ ಬೇರೆ ಚಟುವಟಿಕೆಗಳು ಇರ್ತಕ್ಕಂಥದ್ದು ಅಂದರೆ ಅವರು ಕಲಿಸ್ತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇರ್ತದೆ. ಹಾಗಾಗಿಯೇ ಈ ಒಂದು ಬೇಸಿಗೆ ಶಿಬಿರವನ್ನು ಆರ್ಗನೈಸ್ ಮಾಡ್ತಕ್ಕಂಥದ್ದು. ಜೊತೆಗೆ ಏನಂತಂದ್ರೆ ಮಕ್ಕಳು ಶಾಲೆಗಳಲ್ಲಿ ಓದಿ ಕಲಿತಾ ಇರ್ತಾರೆ, ಅವ್ರಿಗೆ ಇತರೆ ಯಾವ ಕ್ಷೇತ್ರದಲ್ಲಿ ಆಸಕ್ತಿ ಇದೆ ಅನ್ನೋದನ್ನ ಗುರುತು ಮಾಡಿ ಅದನ್ನು ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿದ್ರು ರಾಜ್ಯ ಬಾಲಭವನ ಮನಗಂಡು ಇವತ್ತು ಇಡೀ ರಾಜ್ಯದಾದ್ಯಂತ
ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಬೇಸಿಗೆ ಶಿಬಿರವನ್ನು ಏರ್ಪಡಿಸಿಕೊಂಡು ಬಂದಿದೆ. ಹಾಗಾಗಿ ಈ ಒಂದು ಬೇಸಿಗೆ ಶಿಬಿರದಲ್ಲಿ ಈಗ ಮಕ್ಕಳಿಗೂ ಅಷ್ಟೇ ಕರಾಟೆ ಕಲಿಸಿದ್ದಾರೆ. ಯಾಕೆಂತಂದ್ರೆ ಒಂದು ಕಷ್ಟವಾದ ಪರಿಸ್ಥಿತಿನಲ್ಲಿ ಅದನ್ನು ಹೇಗೆ ಎದುರಿಸಬೇಕು ಅನ್ನೋದನ್ನ ಅವರು ಕರಾಟೆಯಿಂದ ಕಲಿಯೋದಕ್ಕೆ ಸಾಧ್ಯ ಆಗ್ತದೆ. ಅದೇ ರೀತಿಯಾಗಿ ಈಗ ಅವ್ರಿಗೆ ಒಳ್ಳೆ ಡ್ರಾಯಿಂಗ್ ಕಲ್ತಿದ್ರೆ ಅಥವಾ ಡ್ಯಾನ್ಸ್ ಕಲ್ತಿದ್ರೆ ಕೆಲವು ಟೈಮ್ ಏನಾಗ್ತದೆ ಒತ್ತಡ ಅಂತ ಏನು ಹೇಳ್ತಿರ್ತಾರೆ. ಹಾಗಾಗಿ ಅವ್ರಿಗೆ ಆ ಒತ್ತಡದಿಂದ ಹೊರಬರೋದಕ್ಕೆ ಅಥವಾ ಅವ್ರ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ ಈ ಥರದ ಚಟುವಟಿಕೆಗಳು ಅವ್ರಿಗೆ ತುಂಬಾ ಇರ್ತವೆ. ಹಾಗಾಗಿ ನೀವು ಅಷ್ಟೇ ಪೋಷಕರು ಅದನ್ನು ಮನಗೊಂಡು ಅವ್ರಿಗೆ ಯಾವ ಕ್ಷೇತ್ರದಲ್ಲಿ ಅವರಿಗೆ ಆಸಕ್ತಿ ಇದೆ ಅನ್ನೋದನ್ನ ಮನಗೊಂಡು ಅವರಿಗೆ ಪ್ರೋತ್ಸಾಹಿಸಿದ್ರೆ ಅವರು ಆ ಕ್ಷೇತ್ರದಲ್ಲೇ ಮುಂದೆ ಬಂದು ದೊಡ್ಡ ದೊಡ್ಡ ಸಾಧನೆ ಮಾಡೋದಕ್ಕೂ ಕೂಡ ಅವಕಾಶ ಆಗ್ತದೆ. ಜೊತೆಗೆ ಏನಂತ ಅಂದ್ರೆ ಅವ್ರಿಗೆ ಈಡು ಬಿಂದುಗಳಂತ ನನ್ನ ಮುದ್ದು ಮಕ್ಕಳೇ ಮತ್ತು ಪಾಲಕರ ಪೋಷಕರೇ, ಇದೊಂದು ಒಳ್ಳೆ ಶಿಬಿರ ಆಗಿತ್ತು ಅನಿಸ್ತದೆ. ಯಾಕಂದ್ರೆ ನಾನು ಮೊನ್ನೆ ಒಂದ್ಸರಿ ಬಂದು ಹೋಗಿದ್ದೆ ಮಧ್ಯಾಹ್ನದಾಗ. ಅವತ್ತು ನಡೆದಿದ್ದ ಕಾರ್ಯಕ್ರಮ ಏನೋ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗಿದೆ. ಇದು ಬೇಸಿಗೆ ಶಿಬಿರ ಮಾಡೋದ್ರಿಂದ ಏನಂದ್ರೆ ತಮಗೆಲ್ಲ ಗೊತ್ತಿದ್ದಂಗೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಮತ್ತು ಎಲ್ಲ ಮಕ್ಕಳಿಗೆ ಒಂದು ಈ ದೇಶ ಶಿಬಿರ ಬರೋದ್ರಿಂದ ಬಹಳ ಪ್ರಯೋಜನ ಆಗುತ್ತೆ. ತಮಗಂತೂ ಗೊತ್ತಿದೆ. ಇಲ್ಲಿ ತಾವೆಲ್ಲರೂ ಕರಾಟೆ ಕಲ್ತಿದ್ರಿ, ಡ್ರಾಯಿಂಗ್ ಕಲ್ತಿದ್ರಿ, ನಾಟಕ ಕಲ್ತಿದ್ರಿ, ಮತ್ತು ಕ್ರಾಫ್ಟ್ ಕಲ್ತಿದ್ರಿ, ಸ್ವಿಮ್ಮಿಂಗ್ನು ಮಾಡಿರ್ಬೇಕನ್ನಿಸ್ತದ. ಹೀಗಾಗಿ ಈ 15 ದಿನ ಏನು ಕಲ್ತಿದ್ರಿ ಅದು ಭಾಳ ಇಂಪಾರ್ಟೆಂಟ್ ಅದ. ಯಾಕಂದ್ರೆ ಇದು ನಮ್ಮ ಭಾಗವೊಂದು ಉದ್ದೇಶ ಏನಂತಂದ್ರೆ ಬಡ ಮಕ್ಕಳಿಗೆ, ಗ್ರಾಮೀಣ ಪ್ರದೇಶ ಮಕ್ಕಳಿಗೆ, ಯಾರಿಗೆ ಚಲೋ ಸ್ಟೇಜ್ ಸಿಗಲ್ಲೋ ಅಂಥವ್ರಿಗೆ ಉಚಿತವಾಗಿ ಬೇಸಿಗೆ ಹಮ್ಮಿಕೊಂಡು ಅವರಿಗೆ ತಮ್ಮವಾದಂಥ ಯಾವ ಹುಡುಗರಿಗೆ ಯಾವ ಕಲೆ ಯಾವ ಪ್ರತಿಭೆಯಲ್ಲಿ ಅವರಿಗೆ ಇಂಟ್ರೆಸ್ಟ್ ಅದ, ಯಾವ ಆಸಕ್ತಿ ಅದ ಅಂಥವ್ರಿಗೆ ಆಯಾ ಕಲೆಯಲ್ಲಿ ಪ್ರೇರಿತರಾಗಬೇಕಂತಂದು ಇದೇ ಒಂದು ಉದ್ದೇಶ. ಯಾಕಂದ್ರೆ ಇಲ್ಲಿವರೆಗೂ ನೋಡಿರ್ಬೇಕು ನೀವು, ಈಗ ಭಾಳ ಮಂದಿ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಯಾರ. ಎಲ್ಲರೂ ಯಾರೇನು ಚಲೋ ಎಲ್ಲ ಗ್ರಾಮೀಣ ಪ್ರದೇಶ ಬಂದಂಥ ಮಕ್ಕಳೇ, ವಿದ್ಯಾರ್ಥಿಗಳೇ ದೊಡ್ಡ ದೊಡ್ಡ ವ್ಯಕ್ತಿಗಳಾಗ್ಯಾರ. ಭಾಳ ಮಂದಿ ಯಾರ, ಅಬ್ದುಲ್ ಕಲಾಂ ಅವರಾಗಿರ್ಬೋದು, ಸಚಿನ್ ತೆಂಡೂಲ್ಕರ್ ಆಗ್ಬೋದು, ಲತಾ ಮಂಗೇಶ್ಕರ್ ಆಗ್ಬೋದು, ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಎಲ್ಲರೂ ಬಡ ಕುಟುಂಬಗಳಿಂದ ಬಂದೇ ಒಂದು ಇದು ಮಾಡಿರ್ತಾರೆ. ಅದಕ್ಕೆ ಅಂಥದ್ದೊಂದು ಅವಾಗಿನ ಕಾಲದಾಗ ಇದ್ದಿಲ್ಲ. ಅದು ಈಗಿನ ಕಾಲದಾಗ ತಾವೆಲ್ಲರೂ ಇದೊಂದು ಸದುಪಯೋಗ ಪಡಿಸ್ಕೊಂಡಿರಿ ಅಂತ ನಾನು ವಿಶೇಷವಾಗಿ ತಾವೆಲ್ಲರೂ ಹೇಳ್ತೀನಿ. ಇನ್ನೊಂದಿನದ ಈ ಸಂಯೋಜನೆ ಮಾಡಿ ತಮ್ಮೆಲ್ಲ ಈ ನಮ್ಮ ಸಿಬ್ಬಂದಿ ಧನ್ಯವಾದ ಹೇಳುತ್ತಾ, ಇನ್ನೊಂದು ತಾಯಿಂದ ಹೇಳ್ಬೇಕಂತಂದ್ರೆ ತಾವು ಮಕ್ಕಳಿಗೆ ಪ್ರತಿದಿನ ಒಂದೊಂದು ಶ್ಲೋಕ, ಒಂದೊಂದು ವಚನ ಕಲಿಸ್ಬೇಕು. ಯಾಕಂತಂದ್ರೆ ವಚನ ಅದಕ್ಕೆ ನಮ್ಮ ಮಕ್ಕಳ ಜೊತೆ ಫೋಟೋ ಪ್ರತಿಯೊಬ್ಬರು ಕೂಡ ಅಹಂಕಾರವನ್ನು ತೊರೆದು ತಮಗೆ ಸಿಕ್ಕಿರುವಂತಹ ಅವಕಾಶವನ್ನು ಪರಿಶ್ರಮದ ಮೂಲಕ ಸದುಪಯೋಗ ಪಡೆದುಕೊಳ್ಳಬೇಕು. ಯಾವುದೇ ಕೆಲಸ ದೊಡ್ಡದಲ್ಲ ಮತ್ತು ಚಿಕ್ಕದು ಕೂಡ ಅಲ್ಲ, ಬದಲಾಗಿ ಅದು ಶ್ರದ್ಧೆಯಿಂದ ಮಾಡಿದರೆ ಯಶಸ್ಸು ಖಂಡಿತವಾಗಿಯೂ ಕೂಡ ಸಿಗ್ತದೆ ಎನ್ನುವಂಥ ಮಾತನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಪಾವನಧಾಮ ಕೇಂದ್ರದ ಸಂಚಾಲಕರಾಗಿರುವಂತಹ BK ಪ್ರತಿಮಾ ಬೆಹೆಂಜಿ ತಿಳಿಸಿದರು. ಬೀದರ್ನ JP ನಗರದಲ್ಲಿರುವಂಥ ಕೇಂದ್ರದಲ್ಲಿ ವಿಶ್ವ ಕಾರ್ಮಿಕ ದಿನಾಚರಣೆ ಪ್ರಯುಕ್ತ ಸಫಾಯಿ ಕರ್ಮಚಾರಿಗಳಿಗೆ ಆಯೋಜನೆ ಮಾಡಿರತಕ್ಕಂತಹ ಗೌರವ ಸನ್ಮಾನ ಸಮಾರಂಭ ಉದ್ದೇಶಿಸಿ ಅವರು
ಮಾತನಾಡ್ತಾರೆ. ಯಾವುದೇ ಜಾತಿ ಮತ ಪಂಥ ಧರ್ಮದ ಭೇದವಿಲ್ಲದೆ ಎಲ್ಲರಿಗೂ ಕೂಡ ಸನ್ಮಾನವನ್ನು ನಾವು ಕೇಂದ್ರದ ವತಿಯಿಂದ ಮಾಡ್ತೇವೆ ಮತ್ತು ಕಾಯಕದಲ್ಲಿಯೂ ಕೂಡ ಯಾವುದೇ ಜಾತಿ ಮತ ಪಂಥದ ಭೇದ ಇರೋದಿಲ್ಲ, ಮೇಲು ಕೀಳು ಅನ್ನುವಂಥ ಭೇದ ಇರೋದಿಲ್ಲ. ನಿಷ್ಠೆಯಿಂದ ಮಾಡಿದಾಗ ಮಾತ್ರ ದೇವರು ಒಲಿಯುತ್ತಾನೆ, ಅದುವೇ ನಿಜವಾದ ಸಾತ್ವಿಕ ಕರ್ಮ ಎನಿಸಿಕೊಳ್ಳುತ್ತದೆ ಎಂದು ಅವರು ಪ್ರತಿಪಾದಿಸಿದರು. ಯಾವುದೇ ಭೇದವಿಲ್ಲದೆ ಬಾಬಾ ಅವರ ಮನೆಗೆ ಬಂದಾಗ ಎಲ್ಲರಿಗೂ ಕೂಡ ನಾವು ಸಮಾನವಾಗಿ ಒಂದು ಸನ್ಮಾನವನ್ನು, ಗೌರವವನ್ನು, ಪ್ರೋತ್ಸಾಹವನ್ನು ನೀಡುವಂಥ ಪ್ರಯತ್ನ ಮಾಡ್ತೇವೆ ಎನ್ನುವಂಥ ಮಾತನ್ನು ಕೂಡ ಬೆಹೆನ್ಜಿಯವರು ಹೇಳಿದ್ದಾರೆ. ಹಾಗಾದರೆ ಅವರು ಏನೇನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಬನ್ನಿ ನೋಡ್ಕೊಂಡು ಬರೋಣ. ಈ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಾದ ಶಿವಶರಣಪ್ಪ ವಾಲಿಯವರು ಕೂಡ ಪಾಲ್ಗೊಂಡಿದ್ದರು. ಆಮೇಲೆ ಮಹಾನಗರ ಪಾಲಿಕೆಯ ಆಯುಕ್ತರಾಗಿರ್ತಕ್ಕಂತಹ ಮುಕುಲ್ ಜೈನ್ ಅವರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಆಮೇಲೆ ಕೇಂದ್ರದ BK ಗುರುದೇವಿ ಬೆಹೆನ್ಜಿ ಅವರು ಕೂಡ ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದಲ್ಲಿ 100 ಜನ ಸಫಾಯಿ ಕರ್ಮಚಾರಿಗಳು ಪಾಲ್ಗೊಂಡಿದ್ದರು. ಅವರಿಗೂ ಕೂಡ ಗೌರವ ಸನ್ಮಾನ ಕೊನೆಯಲ್ಲಿ ನೆರವೇರಿಸಲಾಯಿತು. आप सभी सभा में उपस्थित, आपके ऑफिस में कार्य करने वाले, सारे बीदर सिटी को क्लीन करने वाले सभी कार्य साथी तथा मंच पर उपस्थित हमारे आदरणीय भ्राता शिव शरणप्पा वाली जी, बहुत सुंदर पावन वातावरण के अंदर आप सभी यहाँ विराजित हैं। एक ईश्वरीय विश्वविद्यालय क्या कर्तव्य करती है, इसका क्या लक्ष्य है, यहाँ हम क्या सीखते हैं और सिखाते हैं, ये आपने अभी मेरे से आगे बहन गुरु देवी से सुना। अलग अलग हम सभी भारतवासी रोज कोई न कोई त्यौहार मनाते रहते हैं। हर एक मेरे से अच्छा कोई नहीं कर सकता है, और अगर किसी ने अच्छा किया, किसी औरों ने उसकी सराहना की, तो हम इस समय पर अभिमान के वश, स्वार्थ के वश उसका अपमान करना, समाज में नीचा दिखाना, अनेक ऐसी आसुरी प्रवृत्तियों को भी हम देख रहे हैं। लेकिन ये ईश्वरीय विश्वविद्यालय हमें एक बहुत सुंदर जीने की कला सिखाती है कि हर छिपी हुई है, क्योंकि हम सब एक पिता परमात्मा के बच्चे हैं। को महत्व देकर, कार्य को महत्व देकर, और उस कार्य से कितनों को सुख पहुंचता है, उसको देखकर अगर वो कोई कार्य करता है। ಮೇ 9ರಂದು ಚಿದ್ರಿ ರಸ್ತೆಯ ವಿಶಾಲ್ ಫಂಕ್ಷನ್ ಹಾಲ್ ಎದುರುಗಡೆ ಇರುವಂತಹ ಶಾಹೀನ್ ಪರ್ವಾಜ್ ಹಾಲ್ನಲ್ಲಿ ದಿ ಹಿಂದೂ ಗ್ರೂಪ್ ವತಿಯಿಂದ ಮಕ್ಕಳಿಗಾಗಿ ಎಜುಕೇಷನ್ ಪ್ಲಸ್ ಕ್ಯಾರಿಯರ್ ಕೌನ್ಸೆಲಿಂಗ್ ಫೇರ್ 2026 ಬೆಳಗ್ಗೆ 9ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಆಯೋಜಿಸಲಾಗಿದೆ. ನೋಂದಣಿ 9 ಗಂಟೆಯಿಂದಲೇ ಪ್ರಾರಂಭ ಆಗುತ್ತೆ ಎಂದು ದಿ ಹಿಂದೂ ಗ್ರೂಪ್ನ ಪ್ರಮುಖರು ತಿಳಿಸಿದ್ದಾರೆ. ಈ ಸಂಸ್ಥೆಯು ಮಕ್ಕಳ ಭವಿಷ್ಯದ ಕುರಿತು ವಿವಿಧ ಮಾರ್ಗದರ್ಶನ ಮಾಡಲಿದೆ. CET ಪರೀಕ್ಷೆಗಳ ಬಗ್ಗೆ ಇರಬಹುದು, ನೋಂದಣಿ ಮಾಡಿಕೊಳ್ಳುವಂಥದ್ದಿರಬಹುದು, ಆಮೇಲೆ ಭವಿಷ್ಯ ನಿರ್ಮಾಣ ಮಾಡುವಂಥದ್ದಾಗಿರ್ಬೋದು, ಎಂಜಿನಿಯರಿಂಗ್ ಇರ್ಬೋದು, ಮೆಡಿಕಲ್ ಇರ್ಬೋದು, UPSC, ನೀಟ್ ಎಕ್ಸಾಮ್, CA ಆಮೇಲೆ CMA ಕುರಿತು ಉತ್ತಮ ಮಾರ್ಗದರ್ಶನವನ್ನು ಮಕ್ಕಳಿಗೆ ಇಲ್ಲಿ ಮಾಡಲಾಗುತ್ತೆ. ಹೀಗಾಗಿ ಈ ಅತ್ಯಮೂಲ್ಯ ಸಮಯವನ್ನು ಬೀದರ್ನ ವಿದ್ಯಾರ್ಥಿಗಳು, ಪಾಲಕರು ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಿಳಿಸಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ 9731400992 ಇನ್ನೊಂದು ಸಾರಿ ಕೇಳಿಸ್ಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ 9731400992ಗೆ ಸಂಪರ್ಕಿಸಬೇಕೆಂದು ಕೋರಲಾಗಿದೆ. ಬೀದರ್ ಜಿಲ್ಲೆಯ ವಿದ್ಯಾರ್ಥಿಗಳು ತಪ್ಪದೇ ಪಾಲ್ಗೊಂಡು ಮಾಹಿತಿ ಪಡೆದುಕೊಳ್ಳುವುದು ಉತ್ತಮವಾಗಿದೆ. ದಿ ಹಿಂದೂ ಗ್ರೂಪ್ನವರು ಈ ಒಂದು ಮಕ್ಕಳ ಭವಿಷ್ಯಕ್ಕಾಗಿ ಏನೋ ಈ ಒಂದು ಎಜುಕೇಷನ್ ಫೇರನ್ನು ನಡೆಸ್ತಾ ಇದ್ದಾರೆ. ಇದರಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸದುಪಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು ನಮ್ಮ ಕಳಕಳಿ ಕೂಡ ಆಗಿದೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.